ಎಲ್ಲರಿಗೂ ನಮಸ್ಕಾರ. ಇಂದು ಸೌಂದನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 2023-24ನೇ ಸಾಲಿನ 14 ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಗೆ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಗಂಗಾನಿಮನಿಯವರು, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಇವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಗೆ ಶ್ರೀಯುತ ಗಂಗಾ ಹನುಮಯ್ಯವರನ್ನು ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಅವರು ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದ ಗೌಕಣ್ಣನವರು ಇದ್ದಾರೆ, ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರಾದ ವೆಂಕಟೇಶ್ವರ ಅವರು ಇದ್ದಾರೆ, ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಸದಸ್ಯರಾದ ಬೀರಿನ್ ಕಲ್ಯಾಣ ಸದಸ್ಯರಾದ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಯಲ್ಲಾಪುರ ಗ್ರಾಮದ ಸದಸ್ಯರಾದ ಶ್ರೀ ರಮೇಶ್ ಅವರು ಇದ್ದಾರೆ, ಈ ಒಂದು ಗ್ರಾಮ ಸಭೆಗೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಸದಸ್ಯರಾದ ಯಲ್ಲಾಪುರ ಗ್ರಾಮದ ನಂಜುಂಡಯ್ಯ ಅವರು ಇದ್ದಾರೆ, ಅವ್ರಿಗೂ ಸಹ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಗ್ರಾಮ ಸಭೆಗೆ ಸೌಂದನಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಗಿರ್ಜಮ್ಮನವರು ಸಹ ಇದ್ದಾರೆ, ಅವ್ರಿಗೂ ಸಹ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಂದಿದ್ರೆ ಅವ್ರಿಗೂ ಸಹ ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಎಲ್ಲ ಸಂಘದಿಂದ ಬಂದಿರತಕ್ಕಂಥ ಸದಸ್ಯರುಗಳು ಹಾಗೂ ಶಾಲೆಯ SDMC ಅಧ್ಯಕ್ಷರು ಹಾಗೂ ಶಾಲಾ ಶಿಕ್ಷಕರು ಹಾಗೂ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ಸ್ತ್ರೀಶಕ್ತಿ ಸಂಘದವರೆಗೂ ಸಹ ಈ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು 23-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸಾಮಾಜಿಕ ಪರಿಶೋಧನೆಯ ಶ್ರೀ ಮೋಹನ್ ಕುಮಾರ್ TI ಅವ್ರಿಗೂ ಸಹ ಈ ಒಂದು ಗ್ರಾಮ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅವರ ಸಿಬ್ಬಂದಿವರೆಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಲ ಗ್ರಾಮಸ್ಥರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಗ್ರಾಮ ಸಭೆಯನ್ನು ಶ್ರೀಯುತ ಗಂಗಾನಿಮರ ಅವರಲ್ಲಿ ಕೇಳ್ಕೊಳ್ತಾ ಈ ಒಂದು ಜ್ಯೋತಿ ಬೆಳಗಿಸೋ ಮುಖಾಂತರ ಈ ಒಂದು ಗ್ರಾಮ ಸಭೆಯನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ತಾಲೂಕು ವ್ಯವಸ್ಥಾಪಕರು ಶ್ರೀ ಮೋಹನ್ ಕುಮಾರ್ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ವರದಿಯನ್ನು ತಮ್ಮೆಲ್ಲರಿಗೂ ಮಂಡಿಸಲಿದ್ದಾರೆ. ಮಾಡ್ಬೋದಲ್ಲ ಸರ್? ಮಾಡೋಣ. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ನವ್ರು ಯಾರು ಬಂದಿದ್ದೀರಿ? ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ತೋಟಗಾರಿಕೆ ಒಬ್ಬರು ಫೋನ್ ಮಾಡಿದ್ರು ಸರ್, ಎಲ್ಲೋ ಗಿಡಗಳನ್ನ ಮಾಡ್ತಾ ಇದೀವಿ ಬರೋಕ್ಕಾಗಂತ ಒಬ್ಬರು ಫೋನ್ ಮಾಡಿದ್ರು. ಬೇರೆ ಇಲಾಖೆ ಮಾಹಿತಿ ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ. ಮತ್ತೆ ಕೇಳಿದ್ರು
ಇವ್ರಿಗೆ ಈಗ ನಾವು ಆಡಿಟ್ ಈಗ ಅವ್ರ ಇಲಾಖೆ ಕೇಳ್ತೀವಿ, ಅವ್ರದ್ದು ಆಡಿಟ್ ಏನು ಹೇಳ್ತಾರೆ? ಫೈಲ್ ತಂದು ತೋರಿಸಿದ್ದಾರೆ. ಇವ್ರು ನೋಡ್ಬಿಟ್ರೆ ನಾವು ಮತ್ತೆ ನಾವೇನು ಏನ್ಸುತ್ತೆ ಆಡಿಟ್ ಮಾಡಿ ಇರುತ್ತೆ ಸೋಷಿಯಲ್. ಈಗ ನಮ್ಮ ಕಡೆಯಿಂದ ನಾವು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಆ ರಿಜಿಸ್ಟರ್ ತಂಬರ್ರಿ, ಅವ್ರಿಗೆ ಹೇಳಿ ಇವಾಗ ಇದು ಮಾಡ್ರಿ, ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ಇಲಾಖೆ ಮಾಡುತ್ತೆ, ಪ್ರೊಸೀಡಿಂಗ್ಸ್ ಆಗುತ್ತೆ. ಪ್ರೊಸೀಡಿಂಗ್ಸ್ ಮಾಡಿ. ಇಲಾಖೆವಾರು ಯಾಕೆ ಬಂದಿಲ್ಲ? ಅಲ್ಲ ಪ್ರೊಸೀಡಿಂಗ್ಸ್ ಏನು ಮಾಡೋದು, ನಾವು ಮಾಡಿದ್ದು ವಿಡಿಯೋ ಆಗಿ ಬಟ್ ರೇಷನ್ ಡಾಕ್ಯುಮೆಂಟ್ ಯಾರೋ ಅಲ್ಲ ಆಯಿತು, ಆದೇಶ ಎಲ್ಲರಿಗೂ ಕೊಟ್ಟಿದ್ದೀರಿ, ಇದನ್ನು ನೀವು ಮಾಡ್ತೀವಿ ಅಂತ ಹೇಳಿದ್ದೀರಿ ಅಜೆಂಡೆ. ಬಟ್ ಯಾರೋ ಒಬ್ಬರೇನೋ ತೂಕಕ್ಕಾಗಿ ಹೋಗ್ಬೋದು ಬೇಕಲ್ಲ. ಆ ಇಲಾಖೆಯಿಂದ ಆಡಿಟ್ ಅಬ್ಜೆಕ್ಷನ್ ಇಟ್ಟು ಅವಾಗ ಇಲಾಖೆ ಯಾವ ಬಂದಿಲ್ಲ, ಅವಾಗ ಕೆಲಸಗಳು ಜಾಸ್ತಿ ಆಗಿರೋದು. ಕಾಮಗಾರಿ ಬಗ್ಗೆ ನಿಮ್ಮ ಅದೇನು ಡೌಟ್ ಇದ್ರೆ ನಿಮಗೆ ಅದನ್ನ ಕೆಲಸ ಆಗಿಲ್ಲ ಅಂತ ಡೌಟ್ ಇರಲ್ಲ. ಅವ್ರು ಬಂದು ಇಲ್ಲಿ ಹೇಳ್ಬೇಕು ಯಾವ್ಯಾವ ಇಲಾಖೆನಲ್ಲಿ ಮಾಡಿದ್ದಾರೆ ಅಂತ. ಅಲ್ಲ ನಾವು ಆಡಿಟ್ ಮಾಡಿದ್ರೆ ವರದಿನ ನಿಮಗೆ ಮಣ್ಣೆ ಮಾಡ್ತೀವಿ, ನೀವು ಕೆಲಸ ಆಗಿಲ್ಲ ಅಂತಂದ್ರೆ ಕೆಲಸ ಆಗಿಲ್ಲ ಆ ಇಲಾಖೆಯಿಂದ ಅಂದ್ರೆ ಅವ್ರು ಬಂದಿಲ್ಲ ಅಂತ ನಮ್ಗೆ ಕೆಲಸ ಆಗಿದೆ, ಕೆಲಸ ಆಗಿಲ್ಲ. ಅವ್ರು ಏನ್ ಹೇಳ್ತಾರೆ, ಕ್ಲಾರಿಫಿಕೇಶನ್ ಏನ್ ಕೊಡ್ತಾರೆ ಇಲ್ಲಿ? ನೀವೇ ಹೇಳ್ತೀರಾ, ನೀವೆಲ್ಲ ಇವ್ರು ಫೈಲ್ಸ್ ಎಲ್ಲ ಚೆಕ್ ಮಾಡಿ ನೋಡಿರ್ತಾರಲ್ಲ, ಕೆಲಸ ಆಗಿದ್ರೆ ಆಗಿರ್ತಿ ಅಂತ ಬರೀತಾರೆ, ಇಲ್ಲ ಅಂದ್ರೆ ಇಲ್ಲ. ಸಾಹೇಬ್ರೆ ನೀವು ಇದು ಮಾಡಬೇಡಿ, ಅವ್ರ ಪರ ಹೇಳ್ತಾ ಇಲ್ಲ. ಕೇಳಿಲ್ಲ. ಈಗ ಅವರೇ ಎಲ್ಲ ಮಾಡಿದ್ಮೇಲೆ ನಾವ್ಯಾಕೆ ಪಬ್ಲಿಕ್ಸ್ಗೆ ಈ ತರ ಕೆಲಸಗಳು ಆಗಿದಾವೆ ಮಾಹಿತಿ ಇದಲ್ಲ, ಇದು ಎಲ್ಲಾರ್ದು ಗಮನ ಇರಬೇಕು. ಅವ್ರಿಗೆ ಯಾರು ಹೇಳ್ತಾರೆ? ಅವ್ರಿಗೆಲ್ಲ ವಿಷಯ ಅಲ್ವಾ ಸರ್? ನಮ್ಮ ಸಾಹೇಬರು ಬಂದು 2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಗಂಗಾಧಮಯ್ಯನವರು, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಹಾಗೂ ಮಹಾಲಕ್ಷ್ಮಿಯವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಲೋಕೇಶ್ ಅವರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಇಲ್ಲಿ ಸೇರಿರ್ತಕ್ಕಂಥ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳ ಸದಸ್ಯರು, ಗ್ರಾಮಸ್ಥರು ಹಾಗೂ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರ ಉದ್ದೇಶಗಳು ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿರುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವಂಥದ್ದು. ಇದರ ಮೂಲಕ ನಿಗದಿತ ಗುಣಮಟ್ಟ ದೀರ್ಘಕಾಲ ಬಾಳಿಕೆ ಬರುವಂತಹ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಕಾಯ್ದೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕು, ಬೇಡಿಕೆ ಮತ್ತು 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ, ನಿರುದ್ಯೋಗ ಭತ್ಯೆ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ಸೌಲಭ್ಯವನ್ನು ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ ಹಾಗೂ ವಿಳಂಬ ಕೂಲಿ ಪಾವತಿ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಅಪಘಾತವಾದರೆ, ಅಂಗವಿಕಲತೆಯಾದಲ್ಲಿ ಹಾಗೂ ಮರಣ ಸಂಭವಿಸಿದಲ್ಲಿ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವಂಥದ್ದು, ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಆಗುವಂಥದ್ದು,
ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಹಾಗೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ಅನುಷ್ಠಾನ ಮಾಡಿಕೊಳ್ಳಬಹುದು. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000 ನಿಗದಿಪಡಿಸಲಾಗಿದೆ. ದನದ ದೊಡ್ಡಿ ನಿರ್ಮಾಣಕ್ಕೆ 57,000. ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 43,000 ಅನುದಾನವಿತ್ತು. ಹಾಗೆ ಇತರೆ ಸಮುದಾಯಕ್ಕೆ 19,650 ರೂಗಳ ಅನುದಾನವಿತ್ತು. ಈಗ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಇತರೆ ಜನಾಂಗಕ್ಕೂ ಸಹ 57,000 ನಿಗದಿ ಮಾಡಲಾಗಿದೆ. ಹಂದಿ ದೊಡ್ಡಿ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರೂಗಳನ್ನು ನಿಗದಿ ಮಾಡಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಹುಣಸೆ, ತೆಂಗು, ಮಾವು, ಸೀತಾಫಲ, ನುಗ್ಗೆ, ನೇರಳೆ, ವಿಳೆದೆಲೆಂಬು ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿ ಮಾಡಬಹುದು. ಹಾಗೂ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ ಮಾಡುವುದು, ಕೆರೆಗಳ ಹೂಳೆತ್ತುವುದು, ಸಮಗ್ರ ಕೆರೆ ಅಭಿವೃದ್ಧಿ, ಶಾಲಾ ಕಾಂಪೌಂಡ್ ನಿರ್ಮಾಣ, ಅಂಗನವಾಡಿ ಶೌಚಾಲಯ ನಿರ್ಮಾಣ, ಮಲ್ಟಿಆರ್ಟ್ ಚಿಂತ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಬಹುದು. ಹಾಗೆ ಈ ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳುವ ಅರ್ಹ ಫಲಾನುಭವಿಗಳು ಯಾರು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ಮಹಿಳಾ ಪ್ರಧಾನ ಕುಟುಂಬದವರು, ವಿಕಲಚೇತನ ಕುಟುಂಬದವರು ಹಾಗೂ ಬುಡಕಟ್ಟು ಜನಾಂಗದವರು, ಸಣ್ಣ ಅತಿ ಸಣ್ಣ ರೈತರು. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳುವಂತಹ ಅರ್ಹ ಫಲಾನುಭವಿಗಳು. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ 10/7/2024ರಿಂದ 19/7/2024ರವರೆಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಪೂರಕ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 1/4/2023ರಿಂದ 31/3/2024ರವರೆಗೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 81 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಗ್ರಾಮ ಪಂಚಾಯಿತಿ ವತಿಯಿಂದ 61 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇತರೆ ಇಲಾಖೆಗಳಾದ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಅಂದ್ರೆ ಅವರೇ ಕಡತ ನಿರ್ವಹಣೆ ಮಾಡಿ ಅವರನ್ನೇ ಹಣ ವೆಚ್ಚ ಮಾಡಿರುವಂತಹ ಕಾಮಗಾರಿಗಳು. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೃಷಿ ಇಲಾಖೆಯಿಂದ 9 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ತೋಟಗಾರಿಕೆ ಇಲಾಖೆಯಿಂದ 5 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ರೇಷ್ಮೆ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು 1/4/2023ರಿಂದ 31/3/2024 ಅವಧಿಯಲ್ಲಿ ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ 23,76,478 ರೂಗಳನ್ನು ವೆಚ್ಚ ಮಾಡಲಾಗಿದೆ. ಪ್ರತಿ ಕಾಮಗಾರಿಗಳು ಅದಕ್ಕೆ ಆಗಿರುವಂತಹ ವೆಚ್ಚದ ವಿವರವನ್ನು ಮಂಡಿಸ್ತಾ ಇದ್ದೀನಿ. ಅಜ್ಜಪ್ಪನಹಳ್ಳಿ ಗ್ರಾಮದ ಕವಿತಾ ಎಂ ಓಂ ಕೆ ಹನುಮಂತರಾಯಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 18,960. ಅಜ್ಜಪ್ಪನಹಳ್ಳಿ ಗ್ರಾಮದ ದೊಡ್ಡಕ್ಕ ಕೋಂ ಲೇಟ್ ಮುದ್ದಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 21,488. ಅಜ್ಜಪ್ಪನಹಳ್ಳಿ ಗ್ರಾಮದ ಮಹಾಲಿಂಗಯ್ಯ ಬೆನ್ ಲೇಟ್ ಹನುಮಯ್ಯನವರ ದನದ ಪಟ್ಟಿಗೆ ನಿರ್ಮಾಣ ಸಾಮಗ್ರಿ ಮೊತ್ತ 3,430. ಅಜ್ಜಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 52ರ ಜಯಮ್ಮ ಕೋಂ ಲೇಟ್ ಭೀಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 2,212. ಅಜ್ಜಪ್ಪನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಲೇಟ್ ಹನುಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 30,968. ಅಜ್ಜಪ್ಪನಹಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಕೋಂ ಲೇಟ್ ಶ್ರೀರಂಗಪ್ಪನವರ ಮನೆ ಹತ್ತಿರ ಇಂಗುಗುಂಡಿ ನಿರ್ಮಾಣ ಸಾಮಗ್ರಿ ಮೊತ್ತ 3,392. ಅಜ್ಜಪ್ಪನಹಳ್ಳಿ ಗ್ರಾಮದ HPS ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 2,844. ಸಾಮಗ್ರಿ ಮೊತ್ತ 4,18,982. ಒಟ್ಟು 4,21,826.
ಅಜ್ಜಪ್ಪನಹಳ್ಳಿ ಟಿ ಹನುಮಂತರಾಯಪ್ಪ ಬಿನ್ ಲೇಟ್ ರಾಮಭೀಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 16,420. ಬೀರನಕಲ್ಲು ಕೃಷ್ಣಪ್ಪ ಬಿನ್ ಲೇಟ್ ಪುಟ್ಟರಂಗಯ್ಯನವರ ದನದ ಶೆಡ್ ನಿರ್ಮಾಣ 4,680. ಬೀರನಕಲ್ಲು ಗ್ರಾಮದ ಶಿಲುವಮ್ಮ ಕೋಂ ರಂಗಾಚಾರ್ಯರವರ ವಸತಿ ನಿರ್ಮಾಣ ಕಾಮಗಾರಿ 27,492. ಬೀರನಕಲ್ಲು ಗ್ರಾಮದ ದೊಡ್ಡಯ್ಯ ಬಿನ್ ಚಿಕ್ಕಣ್ಣನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 13,272. ಸಾಮಗ್ರಿ ಮೊತ್ತ 16,588. ಒಟ್ಟು 29,860. ಬೀರನಕಲ್ಲು ಗ್ರಾಮದ ರುದ್ರೇಶ್ ಬಿನ್ ನರ್ಸಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸಾಮಗ್ರಿ ಮೊತ್ತ 2,450. ಬೀರನಕಲ್ಲು ಗ್ರಾಮದ ರಶ್ಮಿ ಕೋಂ ನಾಗರಾಜರವರ ವಸತಿ ನಿರ್ಮಾಣ ಕಾಮಗಾರಿ 8,848. ಬೀರನಕಲ್ಲು ಗ್ರಾಮದ ರಾಜೇಶ್ವರಿ ಕೋಂ ಲೋಕೇಶ್ ರವರ ವಸತಿ ನಿರ್ಮಾಣ ಕಾಮಗಾರಿ 26,860. ಬೀರನಕಲ್ಲು ಗ್ರಾಮದ ಪುಟ್ಟ ಹನುಮಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 15,800. ಬೀರನಕಲ್ಲು ಗ್ರಾಮದ ಶಿವಲಿಂಗಯ್ಯ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 1,580. ಬೀರನಕಲ್ಲು ಗ್ರಾಮದ ಲೋಕೇಶ್ ಬಿನ್ ಮುದ್ದನರಸಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,484. ಬೀರನಕಲ್ಲು ಗ್ರಾಮದ ಸೌಭಾಗ್ಯಮ್ಮ ಕೋಂ ಲೇಟ್ ಗಂಗಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 23,700. ಬೀರನಕಲ್ಲು ಗ್ರಾಮದ ಶಿವಶಂಕರಯ್ಯ ಬಿನ್ ಲೇಟ್ ರಂಗಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 1,580. ಬೀರನಕಲ್ಲು ಸಿದ್ದರಾಜು ಬಿನ್ ಪುಟ್ಟಯ್ಯನವರ ಮನೆ ಹತ್ತಿರ ಇಂದುಗುಂಡಿ ನಿರ್ಮಾಣ 5,200. ಬೀರನಕಲ್ಲು ತಿಮ್ಮಕ್ಕ ಕೋಂ ಮುದ್ದಹನುಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 4,169. ಬೀರನಕಲ್ಲು ಗ್ರಾಮದ ರಾಮಕೃಷ್ಣಯ್ಯ ಬಿನ್ ಲೇಟ್ ಭೀಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 7,155. ಬೀರನಕಲ್ಲು ಮಂಜುಳಾ ಕೋಂ ಶಿವಕುಮಾರ್ ಅವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 3,600. ಬೀರನಕಲ್ಲು ಮಧುರೆ GH ಪಾಳ್ಯ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ರಾಮಚಂದ್ರಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 7,508. ಬೀರನಕಲ್ಲು ಮಧುರೆ GH ಪಾಳ್ಯ ಪುಟ್ಟ ಭೈರಮ್ಮ ಕೋಂ ಲೇಟ್ ರುದ್ರಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 6,345. ಬೀರನಕಲ್ಲು ಮಧುರೆ GH ಪಾಳ್ಯ ಪುಟ್ಟ ಭೈರಮ್ಮ ಕೋಂ ಲೇಟ್ ರುದ್ರಯ್ಯನವರ ವಸತಿ ನಿರ್ಮಾಣ 25,596. ಬೀರನಕಲ್ಲು ರಾಧಾಮಣಿ ಕೋಂ ಚೇತನ್ ರವರ ಮನೆ ಹತ್ತಿರ ಇಂಗುಗುಂಡಿ ನಿರ್ಮಾಣ. ಸಾಮಗ್ರಿ ಮೊತ್ತ 4,467. ಬೀರನಕಲ್ಲು ರಪ್ಪದಪಾಳ್ಯ ಸಿದ್ಧಗಂಗಮ್ಮ ಕೋಂ ಹರೇ ಭೀಮಯ್ಯನವರ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 4,165. ಬೀರನಕಲ್ಲು ನರಸಿಂಹಮೂರ್ತಿ ಬಿನ್ ಲೇಟ್ ಮುದ್ದಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸಾಮಗ್ರಿ ಮೊತ್ತ 6,440. ಮುಕ್ಸಂದ್ರ ಗ್ರಾಮದ ಜಯರಾಮ ನಾಯ್ಕ ಬಿನ್ ಲಚ್ಚನಾಯ್ಕರವರ ಮನೆ ಹತ್ತಿರ ಇಂಗುಗುಂಡಿ ನಿರ್ಮಾಣ. ಸಾಮಗ್ರಿ ಮೊತ್ತ 4,700. ಮುಕ್ಸಂದ್ರ ಗ್ರಾಮದ ಜಯರಾಮಯ್ಯ ಬಿನ್ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ 15,484. ಮುಕ್ಸಂದ್ರ ಗ್ರಾಮದ ಲಂಬಾಣಿ ತಾಂಡ್ಯದ ರಾಮದಾಸಯ್ಯನವರ ಜಮೀನಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಕೂಲಿ ಮೊತ್ತ 5,624. ಸಾಮಗ್ರಿ ಮೊತ್ತ 1,17,535. ಒಟ್ಟು 1,73,782. ಮುಕ್ಸಂದ್ರ ಗ್ರಾಮದ ಲಕ್ಷ್ಮಮ್ಮ ಕೋಂ ಭೀಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,492. ಮುಕ್ಸಂದ್ರ ಗ್ರಾಮದ ಲಕ್ಷ್ಮೀಪತಿ ಬಿನ್ ಲೇಟ್ ಹನುಮಯ್ಯನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 19,908. ಸಾಮಗ್ರಿ ಮೊತ್ತ 25,831. ಒಟ್ಟು 45,739. ಮುಕ್ಸಂದ್ರ ಗ್ರಾಮದ ಆಂಜಿನಪ್ಪ ಬಿನ್ ಲೇಟ್ ನರಸಿಂಹಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 8,848. ಮುಕ್ಸಂದ್ರ ಗ್ರಾಮದ ವಿಜಯಕುಮಾರ್ ಬಿನ್ ಬುಡ್ಡಿರಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 316. ಮುಕ್ಸಂದ್ರ ಗ್ರಾಮದ ಕೆಂಪಯ್ಯ ಬಿನ್ ಲೇಟ್ ಚಿಕ್ಕಣ್ಣನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 316. ಮುಕ್ಸಂದ್ರ ಗ್ರಾಮದ ಲೋಕೇಶ್ ಬಿನ್ ಲೇಟ್ ಹನುಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 22,436. ಮುಕ್ಸಂದ್ರ ಗ್ರಾಮದ ಲಕ್ಷ್ಮೀಪತಿ
ಬಿನ್ ಲೇಟ್ ಹನುಮಂತಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 11,376. ಮುತ್ಸಂದ್ರ ಗ್ರಾಮದ ಕುಮಾರ್ ಬಿನ್ ಲೇಟ್ ಗಿರಿಯಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 15,800. ಮುತ್ಸಂದ್ರ ಗ್ರಾಮದ ಸಂಜೀವ್ ಸುಂದರ್ ಕುಮಾರ್ ರವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 15,484. ಮುತ್ಸಂದ್ರ ಗ್ರಾಮದ ಜಾನ್ ಹರ್ಷಕುಮಾರ್ ಬಿನ್ ಲೇಟ್ ಪಾಲಸುಂದರ್ ರವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 22,436. ಮುತ್ಸಂದ್ರ ಗ್ರಾಮದ ದೇವಪ್ರಸನ್ನ ಕುಮಾರ್ ಬಿನ್ ಲೇಟ್ ಪಾಲಸುಂದರ್ ರವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 22,436. ಮುತ್ಸಂದ್ರ ಗ್ರಾಮದ ನಾರಾಯಣಪ್ಪ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 8,848. ಮುತ್ಸಂದ್ರ ಗ್ರಾಮದ ರಾಮಯ್ಯ ಬಿನ್ ಚೆನ್ನಗಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 7,584. ಮುತ್ಸಂದ್ರ ಗ್ರಾಮದ ಸಿದ್ದಗಂಗಮ್ಮ ಓಂ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 1,896. ಮುತ್ಸಂದ್ರ ಗ್ರಾಮದ ಹನುಮಕ್ಕ ಓಂ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 7,268. ಯಲ್ಲಾಪುರ ಗ್ರಾಮದ ಗಂಗಮ್ಮ ಓಂ ಕೃಷ್ಣಮೂರ್ತಿರವರ ವಸತಿ ನಿರ್ಮಾಣ ಕಾಮಗಾರಿ 26,544. ಯಲ್ಲಾಪುರ ಗ್ರಾಮದ ಯಲ್ಲಯ್ಯ ಬಿನ್ ಲೇಟ್ ಚಿಕ್ತಿಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 23,384. ಯಲ್ಲಾಪುರ ಗ್ರಾಮದ ಲಕ್ಷ್ಮಮ್ಮ ಓಂ ರಂಗಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 23,384. ಯಲ್ಲಾಪುರ ಗ್ರಾಮದ ಲತಾ ಓಂ ವೀರಭದ್ರಕುಮಾರ್ ಅವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 9,412. ಯಲ್ಲಾಪುರ ಗ್ರಾಮದ ಎಸ್ ಟಿ ಪ್ರೇಮ ಓಂ ಕೆಪಿ ಪ್ರಕಾಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 23,384. ಸ್ವಂದೇನಹಳ್ಳಿ ಗ್ರಾಮದ ಜಯಮ್ಮ ಓಂ ವೆಂಕಟಗಿರಿಯಪ್ಪನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 9,185. ಸ್ವಂದೇನಹಳ್ಳಿ ಗ್ರಾಮದ ನರಸಿಯಪ್ಪ ಬಿನ್ ಲೇಟ್ ಕದ್ರಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 21,735. ಸ್ವಂದೇನಹಳ್ಳಿ ಗ್ರಾಮದ ರೊಳ್ಳೆ ಮುದ್ದಯ್ಯ ಬಿನ್ ಸಣ್ಣ ಮುದ್ದಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 6,614. ಸ್ವಂದೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 1,896. ಸಾಮಗ್ರಿ ಮೊತ್ತ 2,54,576. ಒಟ್ಟು 2,56,472. ಸ್ವಂದೇನಹಳ್ಳಿ ಗ್ರಾಮದ ಗಂಗರಾಜು ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 32,864. ಸ್ವಂದೇನಹಳ್ಳಿ ಮಹಾಲಕ್ಷ್ಮಿ ಕೋಂ ಸೋಮಶೇಖರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 6,636. ಸ್ವಂದೇನಹಳ್ಳಿ ಶಿವಮ್ಮ ಕೋಂ ಎಸ್ ಡಿ ಸಿದ್ದರಾಜುರವರ ವಸತಿ ನಿರ್ಮಾಣ ಕಾಮಗಾರಿ 21,488. ಸ್ವಂದೇನಹಳ್ಳಿ ಶಹೇದಾಬಾನು ಕೋಂ ಮುನೀರ್ ಅಹಮದ್ ರವರ ವಸತಿ ನಿರ್ಮಾಣ ಕಾಮಗಾರಿ 18,960. ಸ್ವಂದೇನಹಳ್ಳಿ ಗ್ರಾಮದ ಆನಂದ್ ಕುಮಾರ್ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 42,660. ಅಜ್ಜಪ್ನಹಳ್ಳಿ ಗ್ರಾಮದ ಲಕ್ಷ್ಮೀ ನರಸಯ್ಯ ಬಿನ್ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪನೇರಳೆ ನಾಟಿ ಕಾಮಗಾರಿ 11,060. ವೆಂಕಟಪ್ಪ ಬಿನ್ ಮುದ್ದನ್ಮಯ್ಯನವರ ಜಮೀನಿನಲ್ಲಿ ಇಪ್ಪನೇರಳೆ ನಾಟಿ ಕಾಮಗಾರಿ 11,376. ಹಾಗೆ ಕೃಷಿ ಇಲಾಖೆಯಿಂದ ಮುತ್ಸಂದ್ರ ಗ್ರಾಮದ ರಮೇಶ್ ಬಿನ್ ರಾಮದಾಸಪ್ಪನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 54,668. ಚಂದ್ರಕಲಾ ಓಂ ನರಸಿಂಹರಾಜು ಮುತ್ಸಂದ್ರ ಗ್ರಾಮ ಕಂದಕಬದು ನಿರ್ಮಾಣ 66,360. ಕೆಂಪರಾಮಯ್ಯ ಬಿನ್ ಬಾಲನಮಯ್ಯ ಕಂದಕಬದು ನಿರ್ಮಾಣ 61,936. ಚಿಕ್ಕಗಂಗಮ್ಮ ಕೋಂ ನರಸಿಯಪ್ಪ ಕಂದಕಬದು ನಿರ್ಮಾಣ 59,724. ಉಗ್ರಪ್ಪ ಬಿನ್ ಗೋವಿಂದಪ್ಪ ಕಂದಕಬದು ನಿರ್ಮಾಣ 11,060. ನರಸಿಂಹಮೂರ್ತಿ ಬಿನ್ ನರಸಿಯಪ್ಪ ಕಂದಕಬದು ನಿರ್ಮಾಣ 4,424. ಆಂಜಿನಪ್ಪ ಓಂ ನರಸಿಂಹಯ್ಯನವರ
ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 57,512. ರಾಮಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 59,724. ಶಿವರಾಜು ಕೋಂ ದೊಡ್ಡನರಸಯ್ಯ ಕಂದಕಬದು ನಿರ್ಮಾಣ 17,696. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಬಸವರಾಜು ಸಣ್ಣ ಭೀಮಣ್ಣ ಸ್ವಾಂದೇನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 18,664. ಸಾಮಗ್ರಿ ಮೊತ್ತ 3,375. ಒಟ್ಟು 22,039. ಶಿವಣ್ಣ ಸನ್ನಾಪು ಸಿದ್ದಲಿಂಗಪ್ಪ ಅಜ್ಜಪ್ಪನಹಳ್ಳಿ ಗ್ರಾಮ ಬಟರ್ ಫ್ರೂಟ್ ಪ್ಲಾಂಟೇಶನ್ ಕೂಲಿ ಮೊತ್ತ 58,144. ಸಾಮಗ್ರಿ ಮೊತ್ತ 13,500. ಒಟ್ಟು 71,644. ರಾಮಚಂದ್ರಯ್ಯ ಸನ್ನಾಪ್ ದೊಡ್ಡರಾಮಯ್ಯ ಸ್ವಾಂದೇನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ ಕೂಲಿ ಮೊತ್ತ 42,028. ಸಾಮಗ್ರಿ ಮೊತ್ತ 10,000. ಒಟ್ಟು 52,028. ಗಂಗರಾಜು ಸ್ವಾಂದೇನಹಳ್ಳಿ ಗ್ರಾಮ ತೆಂಗಿನ ಸಸಿ ಕಾಮಗಾರಿ ಕೂಲಿ ಮೊತ್ತ 18,328. ಗೋವಿಂದರಾಜು ಸಣ್ಣ ಪ್ಲೇಟ್ ದಾಸಪ್ಪ ಬನಾನಾ ಪ್ಲಾಂಟೇಶನ್ 4,424. ಹಾಗೆ ಅರಣ್ಯ ಇಲಾಖೆಯಿಂದ ಮುತ್ಸಂದ್ರ ಗ್ರಾಮದ ಆನಂದ್ ಮೂರ್ತಿ ಬಿನ್ ಶ್ರೀರಂಗಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 30,652. ಮುತ್ಸಂದ್ರ ಗ್ರಾಮದ ನಾರಾಯಣಪ್ಪ ಬಿನ್ ಲೇಟ್ ದೊಡ್ಡಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 22,120. ಸ್ವಾಂದೇನಹಳ್ಳಿ ಗ್ರಾಮದ ಮುದ್ದನರಸಯ್ಯ ಬಿನ್ ಪಾಪಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 22,120. ಸ್ವಾಂದೇನಹಳ್ಳಿ ಗ್ರಾಮದ ಮಹೇಶ್ ಬಿನ್ ಗಂಗರಾಜಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು ಕೂಲಿ ಮೊತ್ತ 30,923. ಹಾಗೆ ಕಾಮಗಾರಿ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಮನೆ ಭೇಟಿ ಸಮಯದಲ್ಲಿ ಕಂಡುಬಂದ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಅದನ್ನೇ ಕೇಳ್ಕೊಂಡು ಹೋಗಿ ಬಂದೆ ಎಲ್ಲ ಅಂತ ಇಲ್ಲೇನಾ ಅದನ್ನೇ ಕೇಳಕ್ಕೆ ಅಧ್ಯಕ್ಷ ಅಜ್ಜಪ್ಪನಹಳ್ಳಿ ಗ್ರಾಮದ HPH ಶಾಲೆಯ ಕಾಂಪೌಂಡ್ ನಿರ್ಮಾಣ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಸಾಮಗ್ರಿ ಬಿಲ್ಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ ಹಾಗೂ ಎಂಪಿಯಲ್ಲಿ ಹಣ ಪಾವತಿಗೆ ಚೆಕ್ ಮೆಜರ್ಮೆಂಟ್ ಇರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾಗಿರುವ ಮೊತ್ತ 4,18,979 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಸ್ವಾಂದೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಸಾಮಗ್ರಿ ಮೊತ್ತ 2,54,563 ರೂಗಳನ್ನು ಎಂಬಿಯಲ್ಲಿ ದಾಖಲಿಸಿರುವುದಿಲ್ಲ ಹಾಗೂ ಇದಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತವನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಮುತ್ಸಂದ್ರ ಗ್ರಾಮದ ಲಂಬಾಣಿ ತಾಂಡ್ಯದ ರಾಮದಾಸ್ ಎನ್ನವರ ಜಮೀನಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಎಂಪಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇರುವುದಿಲ್ಲ. ಆದ್ದರಿಂದ ಸದರಿ ಖರ್ಚಾದ ಮೊತ್ತ 1,73,782 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಇವರೆಲ್ಲರೂ ಈಗ ನಾರಾಯಣ ಮೂರ್ತಿ ಅವರು ಇದಾರೆ ಇಲ್ಲಿ ಸರ್ ಒಳಗಡೆ ಕೂತ್ಕೊಂಡವ್ರು ನಿಮ್ದೇ ನೋಡಿ ಅಬ್ಜೆಕ್ಷನ್ ಬಂದಿರೋದು ಬನ್ನಿ. ಅಬ್ಜೆಕ್ಷನ್ ನಿಮ್ದೇನೆ ಬರ್ರಿ ಜಾಗ್ರೆ ಇಲ್ಲಿ ಕೂತ್ಕೊಂಡು ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆಮೇಲೆ ಹಂಗೆ ಶಾಲಾ ಕಾಂಪೌಂಡ್ ಹಾಕಿಲ್ಲ ಮತ್ತೆ ಬಿಲ್ಸ್ ಕೊಟ್ಟಿಲ್ಲ ಅಜ್ಜಪ್ಪನಹಳ್ಳಿ ಗ್ರಾಮದ HPH ಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ
ಕೆಲಸ ನಡೀತಾ ಇದೆ ನೋಡಿದ್ರೆ ಅದೇ ಮಾಡ್ಕೊಂಡಿರ್ತಾರೆ ಆಗೋಕೆ ನೀವು ಇರಲ್ಲ ಈ ತರ ಇದು ಮಾಡ್ಬೇಡ ಅದನ್ನ ಇದು ಮಾಡಿ ಪೋಸ್ಟ್ ಆಗ್ತಿದೆ ಸರ್ ಆಗ್ತಿದೆ ಪ್ರಾಬ್ಲಮ್ ಇದೆ ಸರ್ ಬಿಲ್ ಸಬ್ಮಿಟ್ ಮಾಡಿ ಅಂತ ಆಕ್ಷೇಪಣೆ ಇಟ್ಟಿದ್ದೀವಿ ಆಗಿ ಸರ್ ರೆಕಾರ್ಡ್ ಇದು ಮಾಡೋದು ಎಷ್ಟು ಸಮಸ್ಯೆ ಒಂದು ಲಿಮಿಟೆಡ್ ಪೀರಿಯಡ್ ಇರ್ತದೆ ಆ ಟೈಮ್ ನಡೀತಾ ಇದೆ ಸರ್ ಕ್ಲಿಯರ್ ಇಲ್ಲ ಸರ್ ಕೆಲಸನೇ ಕ್ಲಿಯರ್ ಆಗಿಲ್ಲ ಟೋಟಲ್ ನೀವು ಟೋಟಲ್ ಟೋಟಲ್ 6-20 ಆಗಿರೋದು ಇಲ್ಲ ನಾವು 18 ಕಳ್ಳ ಸರ್ ಆಯ್ತು ಸರ್ ಕ್ಲಿಯರ್ ಮಾಡಿ ಮುಂದಕ್ಕೆ ಬೇಡ ಸಾಕ್ಷಾತ್ ಬೇಡ ಇಲ್ಲ ಇದು ಮಾಡ್ತೀರಾ ನಾವೇ ಹೇಳ್ತಾ ಇದ್ದೀವಿ ಇಲ್ಲ ಅಧ್ಯಕ್ಷ ಕ್ಲಿಯರ್ ಆಗಿದೆ ಅಂತ ನೀವು ತಗೋಬೇಕಲ್ಲ ನೀವು ಫೈಲ್ಗೆ ಅದನ್ನ ನೋಡ್ತಿಲ್ಲ ಇರೋದನ್ನ ವಾಸ್ತವ ನೋಡ್ತಾ ಇದ್ದಾರೆ ಮಾಡ್ಕೊಂಡು ವರ್ಕ್ ನಡೀತಾ ಸರ್ ಎಲ್ಲರಿಗೆ ಕೆಲಸ ಮಾಡಲಿಲ್ಲ ನಾವು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನೀವು ಅಡ್ರೆಸ್ ಕೊಡ್ಬೇಕು ಅಜ್ಜುಗಳಿದೆ ಅದು ಹೇಳ್ತಾ ಇರೋದು ಈಗ ಆಕ್ಷೇಪಣೆ ನಾವು ಆಡಿಟಿ ಬಂದಿರುತ್ತೆ ನೋಡ್ಲೇಬೇಕಲ್ಲ ಮಾಡಿಲ್ಲ ಅಂದ್ರೆ ಆಕ್ಷೇಪಣೆ ಬಿಲ್ ಸಬ್ಮಿಟ್ ಮಾಡಿರಲ್ಲ ನೋಡಿ ಚೆಕ್ ಮಾಡಿ ಕವರ್ ಮಾಡೋಣ ಇವತ್ತು ವೆಂಕಟೇಶ್ವರ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಡಿ ಸರ್ ನೋಡೋದು ಹೇಳಿ ಸರ್ ಫೈನಲ್ ಆಗಿ ಹೇಳಿ ಸರ್ ನೆಕ್ಸ್ಟ್ ಇನ್ನೊಂದು 2 ವರ್ಷ ಅಜ್ಜಪ್ಪನಹಳ್ಳಿ ಗ್ರಾಮದ ಎಸ್ಬಿಎಸ್ ಶಾಲೆಯ ಕಾಂಪೌಂಡ್ ನಿರ್ಮಾಣ ಸದರಿ ಕಾಮಗಾರಿ ಗಣತ ಪರಿಶೀಲನೆ ಸಮಯದಲ್ಲಿ ರಾಜಧನ ಮೊತ್ತ 16,100 ರೂಗಳನ್ನು ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ಸದರಿ ರಾಜಧನ ಮೊತ್ತ 16,100 ರೂಗಳನ್ನು ವಸೂಲಾತಿ ಮಾಡಲು ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಮುತ್ಸಂದ್ರ ಗ್ರಾಮದ ಲಂಬಾಣಿ ತಾಂಡ್ಯದ ರಾಮದಾಸಯ್ಯನವರ ಜಮೀನಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅದೇನು ರಾಯಲ್ಟಿ ಕಟ್ಟಿಲ್ಲ ಸರ್ ಯಾರು ಕಟ್ಟಿಲ್ಲ ಅದ್ರ ನಿಮ್ಗೆ ಹಿಡ್ಕೊಂಡು ಕೊಡ್ಬೇಕು ತಾನೆ ಪೇಮೆಂಟ್ ಕೊಡ್ಬೇಕು ಹಿಡಿದು ನಿಮ್ಮಲ್ಲಿ ನೀವು ಕಟ್ಬೇಕು ತಾನೆ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ನೀವು ಅದನ್ನು ಮಾಡಬಾರ್ದು ಸರ್ ನೀವು ಬನ್ನಿ ಸರ್ ಅದು ಈ ಪಿಡಿಬೋದು ಜವಾಬ್ದಾರಿ ಇರಲ್ಲ ಕೆಲಸ ಅದು ನಾವೇ ಅಂತ ಇದ್ರಲ್ಲ ಸರ್ ಅವಾಗ ನಾವು 5 ಇಯರ್ ಬಿಲ್ ಮಾಡ್ತೀವಲ್ಲ ಅವಾಗ ರಾಯ್ತು ಕ್ಲಿಯರ್ ಮಾಡ್ಕೊಂಡು ಅಲ್ಲ ಕ್ಲಿಯರ್ ಮಾಡಿ ಒಂದು ಸಬ್ಜೆಕ್ಟ್ ಕ್ಲೋಸ್ ಮಾಡಿ ಆಮೇಲೆ ಮುಂದೆ ಆಡಿಟ್ ಸುಮ್ಮನೆ ಹೇಳ್ಕೊಂಡು ಹೋಗೋದು ಆಡಿಟ್ ಒಬ್ಜೆಕ್ಷನ್ ಆಮೇಲೆ
ಅದೇನಿದೆ ಕಟ್ಟೋದು ಕಟ್ಬಿಡಿ ಸರ್ ನಿಮ್ಮ ಕಡೆಯಿಂದ. ನೀವೇ ಕಟ್ ಮಾಡ್ಕೊಂಡು ಇವತ್ತು ಸಂಜೆ ಒಳಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಟ್ಟರೆ ಇವಾಗ ಪರಿಶೀಲನೆ ಮಾಡಿ ಫೈನಲ್ ಮಾಡ್ಬೋದು. ಇಲ್ಲಿದ್ರೆ ಆಗಲ್ಲ. ನೆಕ್ಸ್ಟ್ ಬಂದು ನಮ್ಮ ಕಡೆಗೆ ಹೋಗ್ತಾರೆ ಅವರು ನಾವು ನೋಡಿ ಸರ್ ಚಲನ ತಗಿಸ್ತೀನಿ ಬಟ್ಟೆ ಮಾಡಿಸ್ಕೊಡ್ತೀನಿ. ಚಲನ್ ಬಗ್ಗೆ ಮುಲ್ಸಂದ್ರ ಗ್ರಾಮದ ಲಂಬಾಣಿ ತಾಂಡ್ಯದ ರಾಮದಾಸಯ್ಯನವರ ಜಮೀನಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ರಾಜಧನ ಮೊತ್ತ 5,442 ರೂಗಳನ್ನು ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತವನ್ನು ಗ್ರಾಮ ಸಭೆಯಲ್ಲಿ ವಸೂಲಾತಿ ಮಾಡಲು ಮಂಡಿಸ್ತಾರೆ. ಈಗ ವೆಂಡರ್ ಹಾಕಿರ್ತೀವಿ ನಾವು ವೆಂಡರ್ ಕೊಟ್ಟರೆ ನಮ್ಗೆ ಅಮೌಂಟ್ ಅವ್ರು ಏನು GST ಇಟ್ಕೊಂತಾರೆ ಕೊಟ್ಟು ನಾವು ಮೆಂಬರ್ ಇರ್ತೀವಿ ವೆಂಡರ್ ನಾವು ಅಂತ ಹೇಳಿರಲ್ಲ. ಅದನ್ನ ನಾವು ಹಂಗೆ ಯಾಕೆ ಆತರ ಮಾಡ್ತಾರೆ? ಸಂಬಂಧಪಟ್ಟ ವೆಂಡರ್ ಹಾಕ್ತೀನಿ ಆಮೇಲೆ ಅವ್ರಿಗೆ ಕೊಡ್ತೀನಿ. ಇವ್ರಿಗೆ ಸಂಬಂಧಪಟ್ಟಂಗೆ ಇವರೇ ಹಾಕಿವ್ರೆ ವೆಂಡರ್ ಅವ್ರದ್ದೇ ಹೇಳ್ಬೇಕಾಯ್ತು ಅಂತ ನಾನು ಹೇಳ್ತೇನೆ ರಮೇಶ್. ಎಷ್ಟೋ ದಿನ ನೀವು ಇದನ್ನ ಮಾಡ್ತಾ ಇದ್ರಲ್ರಿ ನರೇಗಾ ಮಾಡಿ ನೀವು ರಾಯಲ್ಟಿ ಕಟ್ಟೇ ಇಲ್ವಾ? ಕಟ್ಸೇ ಇಲ್ಲ ನನ್ಗೆ ಬಿಯ್ಯ ಕಟ್ಟಿಲ್ಲ ಸರ್ ನಾನು ರಮೇಶ್ ಹೇಳ್ತೀನಿ ಈ ಕೊಡ್ರಿ ಸರ್ ಚಲನ್ ಕೊಡಿ ಸರ್ ಇಲ್ಲಿ ಚಲನ್ ತೆಗೆದುಕೊಡಪ್ಪ. ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 19,36,967. ಬಿಡುಗಡೆಯಾದ ಅನುದಾನ 21,40,240. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತ ಬಡ್ಡಿ 23,688. 31/3/2023ಕ್ಕೆ ಅಂತಿಮ ಶುಲ್ಕು 8,59,231. ಒಟ್ಟು ಅನುದಾನ 41,895. ಒಟ್ಟು ಖರ್ಚು 32,41,664. ಅದಕ್ಕೆ ನಮಗೆ ಏನೇನು ಖರ್ಚಾಗಿದೆ ಶೇಕಡ 18ರ ಪರಿಶಿಷ್ಟ ಜಾತಿ ಕಾಯ್ದಿರಿಸಿದ ಹಣ, ಶೇಕಡ 7ರ ಪರಿಶಿಷ್ಟ ಪಂಗಡಕ್ಕೆ ಕಾಯ್ದಿರಿಸಿದ ಹಣ 1,48,003. ಹಾಗೆ ಇದಕ್ಕೆ ಎಕ್ಸ್ಪೆಂಡಿಚರ್ ಇದೇನು ಹೇಳ್ತಾರೆ ಏನೇನು ಉದ್ದೇಶಕ್ಕೆ ಅಂತ ಇದೆ ಟೋಟಲ್ ಅಮೌಂಟ್ ಕಾಮಗಾರಿ ವಾರು ಬೇರೆ ಇದೆ.
ಇದು ಈಗ ಕುಡಿಯೋ ನೀರಿಗೆ 16,50,000 ಖರ್ಚು ಮಾಡಿದ್ದೀವಿ. ನೀರಕ್ಕೆ ಏನಾದ್ರು ಡೀಟೇಲ್ಸ್ ನೆಕ್ಸ್ಟ್ SC/STಗೆ ಖರ್ಚು ಏನು ಉದ್ದೇಶಕ್ಕೆ ಕಾಮಗಾರಿಗಳಾಗಿರ್ಬೋದು, ಇಲ್ಲ ಕುಡಿಯೋ ನೀರು ನಿರ್ವಹಣೆ ಇರ್ತದೆ, ಬೀದಿ ದೀಪ ನಿರ್ವಹಣೆ ಇವ್ರಿಗೆ ಮಾಡಿ ಮಾಡಿಲ್ಲ. ಸರ್ ಅವ್ರಿಗೆ ಯಾರು ಇಂಡಿವಿಜುವಲ್ ಏನು ಕೊಡಕ್ ಬರಲ್ಲ. ಏನಾದ್ರು ವರ್ಕ್ ಏನಾದ್ರು ಮಾಡ್ತಾರೆ, ಶೌಚಾಲಯ ಬರೋರಿಗೆ ಆ ಥರ ವರ್ಕ್ ಮಾಡಂಗಿಲ್ಲ. ಹ್ಯಾಂಡಿಕ್ಯಾಪ್ಗೆ ಖರ್ಚು ಮಾಡ್ಬೇಕಾ ಫಂಡ 5% ಅನುದಾನನ. 5% ಅಂತ ಇರುತ್ತಲ್ಲ ಅದಕ್ಕೆ ಖರ್ಚು ಮಾಡಬೇಕು. ಅವ್ರಿಗೆ ಇಂಡಿವಿಜುವಲ್ ಯಾರನ್ನ ಒಂದು ಔಷಧಿ ಕೊಡೋಂಗಿಲ್ಲ, ಏನಿಲ್ಲ. ಇಲ್ಲ ಸರ್, ಖರ್ಚು ಮಾಡಲೇಬೇಕು. ಅದನ್ನ ನಾವು ಬೇರೆ ಯೂಸ್ ಮಾಡ್ಕೊಳಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಪೆಂಡಿಂಗ್ ಇಟ್ಕೊಂಡ್ರು ಲಾಸೇ ಅದು. ಪೆಂಡಿಂಗ್ ಅಂತಲ್ಲ ಸರ್. ಈಗ ಆಕ್ಚುಲಿ ಶಾರ್ಟೇಜ್ ಅಮೌಂಟ್ ಕಮ್ಮಿ ಬರ್ತಾ ಇದೆ. 5 ಲಕ್ಷ 6 ಲಕ್ಷ ಕಮ್ಮಿ ಬರ್ತಾ ಇದೆ. ನಾವೇನು ಆಕ್ಷನ್ ಪ್ಲಾನ್ ಮಾಡಿರ್ತೀವೋ ಅದಕ್ಕೆ ಕಮ್ಮಿನೇ ಬರ್ತಾ ಇದೆ. ಸೊ ಅಂದ್ರೆಗಿಂತ ವರ್ಕ್ಗಳು ಯಾರನ್ನ ಒಂದು ಡಮ್ಮಿ ಆಗೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಖರ್ಚು ಮಾಡಲೇಬೇಕು, ಅದು ಮಾಡಲೇಬೇಕು. ಕುಡಿಯುವ ನೀರಿನ ನಿರ್ವಹಣೆಗೆ ಕಾಯ್ದಿರಿಸಿದ ಹಣ 16,50,876 ಹಾಗೂ ಬೀದಿ ದೀಪ ಖರೀದಿ ಹಾಗೂ ನಿರ್ವಹಣೆಗೆ 6,95,656, ನೈರ್ಮಲ್ಯೀಕರಣಕ್ಕೆ 2,91,716, ಸಮುದಾಯ ಆಸ್ತಿಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ 4,20,321, ಕಾರ್ಯಾಚರಣೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ 35,092, ವಿದ್ಯುತ್ ಶುಲ್ಕ ನಿರ್ವಹಣೆ, ಕ್ರೀಡೆ 0. ಆಗಿಲ್ಲ ಅಂತಂದ್ರೆ ಬೇಕಾದ್ರೆ ಬಾಂಗನಹಳ್ಳಿ ಗ್ರಾಮ ಪಂಚಾಯಿತಿ ವೀರನಕಲ್ಲು ಗ್ರಾಮದ ಅಂಗಡಿ ಮಳಿಗೆ ಕಟ್ಟಡ ನಿರ್ಮಾಣ ಕಾಮಗಾರಿ ಬಿಲ್ ಮೊತ್ತ 2,98,764, ಕಟಾಯಿಸಿದ ತೆರಿಗೆ ಮೊತ್ತ 17,422, ಪಾವತಿಸಿದ ಮೊತ್ತ 2,81,342. ಯಲ್ಲಾಪುರ ಮುಜರೆ ಬೋರಿಪಾಳ್ಯ ಕುಡಿಯುವ ನೀರಿನ ಬೋರ್ವೆಲ್ನಿಂದ ಈರುಳ್ಳಿ ರಂಗಣ್ಣನವರ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ ಬಿಲ್ ಮೊತ್ತ 49,586, ಕಟಾಯಿಸಿದ ತೆರಿಗೆ ಮೊತ್ತ 2,030, ಪಾವತಿಸಿದ ಮೊತ್ತ 47,556. ಯಲ್ಲಾಪುರ ಗ್ರಾಮದ 4ನೇ ವಾರ್ಡ್ ಸಂಜೀವಯ್ಯನವರ ಮನೆಯಿಂದ ಹಾಲಿನ ಕಾಂತಣ್ಣನವರ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಬಿಲ್ ಮೊತ್ತ 99,862, ಕಟಾಯಿಸಿದ ತೆರಿಗೆ ಮೊತ್ತ 8,439, ಪಾವತಿಸಿದ ಮೊತ್ತ 91,423. ಅಂಜಪ್ಪನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದವರ ಕಾಲೋನಿಯಲ್ಲಿ OHTಗೆ ಹೋಗುವ ರಸ್ತೆಗೆ ಜಲ್ಲಿ ರಸ್ತೆ ಕಾಮಗಾರಿ ಬಿಲ್ ಮೊತ್ತ 1,62,528, ಕಟಾಯಿಸಿದ ತೆರಿಗೆ ಮೊತ್ತ 14,525, ಪಾವತಿಸಿದ ಮೊತ್ತ 1,48,003. 2022-23ನೇ ಸಾಲಿನ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಕಟಾಯಿಸಿದ ತೆರಿಗೆ ಬಾಬ್ತು 42,416. ಹಾಗೆ 2023-24ನೇ ಸಾಲಿನಲ್ಲಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆಗೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 26,73,340 ವೆಚ್ಚ ಮಾಡಲಾಗಿದೆ.
ಇದಕ್ಕೆ ಸಂಬಂಧಪಟ್ಟ ಆಕ್ಷೇಪಣೆ ವಿವರವನ್ನು ಮಂಡಿಸ್ತಾ ಇದ್ದೀನಿ. ಸ್ವಾಂದನಹಳ್ಳಿ ಗ್ರಾಮ ಪಂಚಾಯಿತಿ ಬೀರನಕಲ್ಲು ಗ್ರಾಮದ ಅಂಗಡ ಮಳಿಗೆ ಕಟ್ಟಡ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ರಾಜಧನ ಕಟಾಯಿಸಿರುವ ಮೊತ್ತವನ್ನು ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 17,422. ಯಲ್ಲಾಪುರ ಮಜರೆ ಬೋವಿಪಾಳ್ಯ ಕುಡಿಯುವ ನೀರಿನ ಬೋರ್ವೆಲ್ನಿಂದ ಈರುಳ್ಳಿ ರಂಗಣ್ಣನವರ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ. ರಾಜಧನ ಕಟಾಯಿಸಿರುವ ತೆರಿಗೆ ಮೊತ್ತವನ್ನು ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 2,030. ಯಲ್ಲಾಪುರ ಗ್ರಾಮದ 4ನೇ ವಾರ್ಡ್ ಸಂಜೀವಯ್ಯನವರ ಮನೆಯಿಂದ ಹಾಲಿನ ಕಾಂತಣ್ಣನವರ ಮನೆಯವರೆಗೆ ಜಿಲ್ಲೆ ರಸ್ತೆ ಕಾಮಗಾರಿ. ರಾಜಧನ ಕಟಾಯಿಸಿರುವ ಮೊತ್ತವನ್ನು ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 8,439. ಅಜ್ಜಪ್ಪನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದವರ ಕಾಲೋನಿಯಲ್ಲಿ ONTಗೆ ಹೋಗುವ ರಸ್ತೆಗೆ ಜಿಲ್ಲೆ ರಸ್ತೆ ಕಾಮಗಾರಿ. ರಾಜಧನ ಕಟಾಯಿಸಿರುವ ಮೊತ್ತವನ್ನು ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 14,525. ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಸರಿಯಾಗಿ ತಿಳಿಸ್ಕೊಡು ಅಂತ ಹೇಳ್ತಾರೆ. ಎಲ್ಲ ವರದಿ ಮಂಡಿಸಲಾಗಿದೆ. ಯಾರಾದ್ರೂ ಮಾತಾಡೋದ್ರಿಂದ ನಮ್ಮ ಡಾಕ್ಟರ್ ಇದ್ರು ಎಲ್ಲೋ ಅಲ್ವಾ ಅವರು ಇದಾರಾ? ಬನ್ನಿ, ಏನೋ ವಿಷಯ ಮಾಡ್ತೀನಿ. ನೋಡಿ, ನಮ್ಮ ಸದಸ್ಯರಿಗೆಲ್ಲರೂ ಸಹ ಈ ಒಂದು ಉಪಯೋಗನ ಪಡ್ಕೋಬೇಕು. ಅದು ಸಾರ್ವಜನಿಕರಿಗೂ ತಿಳಿಸಿ ಒಂದು ಪಾಣಿ ತಾಂಡ ಕೊಟ್ಟ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಎಲ್ಲ ಉಚಿತವಾಗಿ ಈಗ ಇಲ್ಲ ಈಗ ನೋಡಿ, ನಿಮ್ಗೆ ಮೆಟೀರಿಯಲ್ ಓರಿಯೆಂಟೆಡ್ ಏನೇ ಕೆಲಸ ಆಗಬೇಕು ಅಂದ್ರೆ, ಈಗ ನೋಡಿ ಶಾಲೆ ಕಾಂಪೌಂಡ್ ಅಲ್ಲಿ ಅಥವಾ ಯಾವ್ದೇನೋ ಪ್ಲೇ ಗ್ರೌಂಡ್ಸೇ ಆಗಲಿ ನಾವು ಮಾಡ್ಬೇಕು ಅಂದ್ರೆ ನಮಗೆ NMR ಓರಿಯೆಂಟೆಡ್ ಕೆಲಸಗಳಾದ್ರೆ ನಾವು ಮಾಡೋಕ್ಕಾಗಲ್ಲ. 60-40 ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ಬರೀ ಮೆಟೀರಿಯಲ್ ಓರಿಯೆಂಟೆಡ್ ಕೆಲಸಗಳು ಮಾಡ್ಕೊಂಡ್ರೆ ನಾವು ಅಲ್ಲಿ ಏನಂತ ಉತ್ತರ ಕೊಡೋಣ? ಪ್ರತಿ ಮೀಟಿಂಗ್ ಅಲ್ಲೂ ಕೇಳ್ತಾ ಇರ್ತಾರೆ, ನೀವು ಬರೀ ಮೆಟೀರಿಯಲ್ ಮಾಡ್ತೀಯಪ್ಪ, ದುಡ್ಡು ನೀವು ತಗೊಳ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಆಗ್ತಾ ಇಲ್ಲ. ಈಗ ನಾವು ಮಾಡಿರೋ ಕೆಲಸಕ್ಕೇನೆ ನಾವು ಆಗಲ್ಲ. ಯಾಕಂದ್ರೆ 2-3 ಶಾಲಾ ಕಾಂಪೌಂಡ್ ಮಾಡಿಸ್ತಾ ಇದೀವಿ ನಾವು ಆಲ್ರೆಡಿ. ಅದ್ರ ಜೊತೆಗೆ ಈಗ ಚರಂಡಿಗಳು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವನ್ನೆಲ್ಲ ಮಾಡ್ಸಿಲ್ಲ, ಬರೀ ನಮ್ದು ಮೆಟೀರಿಯಲ್ ಓರಿಯೆಂಟೆಡ್ ಆಗ್ತದೆ. ಗೈಡ್ಲೈನ್ಸ್ ಇದ್ರೆ ಕೊಡಿ. ನೀವು ಲೆಟರ್ ಕೊಟ್ಟಾರ ಸರ್? ಯಾರಿಗೆ ಕೊಟ್ಟಿದ್ದಾರೆ? ಆಫೀಸ್ಗೆ ಆಗ್ತದೆ. ಜಿಯೋ ಇದೆ ಸರ್, ಅದಕ್ಕೆ ಹೇಳಿದ್ದು ಯಾವುದೇ ಒಂದು ಸಲಕರಣೆ ಪೋಷಣ ಭತ್ಯೆ ಕೊಡ್ಬೋದು ಸರ್. ಅದರಲ್ಲಿ ಈ ಅಮ್ಮರ ಮಕ್ಳು ಇರ್ತಾರಲ್ವಾ, ಅವ್ರ ಮಕ್ಳು ಸಾಕ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಅವ್ರಿಗೆ ತಂದೆ ತಾಯಿಗೆ ಯಾರಿಗಾನ ಪೋಷಣ ಭತ್ಯೆ ಒಂದು 5,000-10,000 ಕೊಡ್ಬೋದು. ತಗೊಂಡ್ರೆ ಇನ್ನೊಂದ್ ಕಡೆ ತಾಣಂಗಿಲ್ಲ, ಅಲ್ಲಿ ತಗೊಂಡಿರ್ತಾರೆ ಅವರು, ತಾಂಡ್ರೆ ಇನ್ನೊಂದ್ ಸೈಡ್ ಕೊಡಕ್ ಬರಲ್ಲ. ಒಂದ್ಸರಿ ತಗೊಂಡ್ರೆ ಕೊಡಲ್ಲ ಸರ್. ನಿಮ್ಮ ಅಲ್ಲಿಂದ ತಗೊಂಡಿರ್ತಾರೆ ಅಂತ ಕೇಳಿ ಇಲ್ಲಿ ಬಂದು ಗ್ರಾಮ ಪಂಚಾಯತ್ ಕೊಡಿ. ಅಲ್ಲಿ ಎಲ್ಲಾರು ಕೊಡಲ್ಲ ಸರ್, ಏನೋ ಅಷ್ಟೇ. ಆಯ್ತು, ನಿಮ್ಮ ಹತ್ರ ಅದು ಆದೇಶ ಕೊಡಿ ನೋಡೋಣ. 50 ಜನಕ್ಕೆ ಅಂತ ಅಲ್ಲ, ನಾವು ವರ್ಷಕ್ಕೊಂದು 10 ಜನಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತಾ? ಒಂದು ಪಂಚಾಯತಿಗೆ ಒಂದು 3-2 ಇಬ್ಬರಿಗೆ ಕೊಟ್ಟರು ಅನುಕೂಲ ಆಗುತ್ತೆ. ಇಲ್ಲ ಒಂದು ವೆಹಿಕಲ್ ಕೊಡ್ಬೋದು, ಆಮೇಲೆ ವೀಲ್ ಚೇರ್ ಕೊಡ್ಬೋದು, ಕ್ಯಾಲಿಪರ್ಸ್ ಕೊಡ್ಬೋದು.
ಒಂದೊಂದು ಹಣಕಾಸಿಗೆ ಒಂದು 5-5 ಜನ ಕೊಟ್ಟರೆ ಅನುಕೂಲ ಆಗುತ್ತೆ. ನಾವೇ ಪೂರ್ತಿ ಕೊಡಿ ಅಂತ ಕೇಳಲ್ಲ, ಅವರು ಒಂದು 5 ಜನ ಕೊಡ್ಬೋದು. ಬೇರೆ ಏನೇ ವಿಷಯಗಳಿಲ್ಲ ನಮ್ಮ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ನಿಮ್ಮ ಪಂಚಾಯತಿಂದ ಏನು ಕೊಡಲ್ಲ ಅಂತಾರೆ ಸರ್. ಫೀಲ್ಡ್ಗೆ ಹೋದಾಗ ಈಗ ನಾವು ವಿಸಿಟ್ ಹೋಗ್ತೀವಲ್ವ ಕಾರ್ಡ್ ಮಾಡ್ದಾಗ ಏನು ಕೊಡ್ಸಲ್ಲ ಅಂತಾರೆ. 5% ಅನುದಾನ ಬರ್ತೈತೆ, ಏನು ಕೊಡಲ್ಲ ಅಂತಾರೆ. ಏನು ಸರ್ಕಾರ ಹೆಂಗ್ ಮಾಡಿದೆ ಅಂತ ಹೇಳಿ ನೀವು ಹೇಳಕ್ಕಾಗಲ್ಲ ಸರ್. ನೀವೆಲ್ಲ ಸ್ಟ್ರೈಕ್ ಮಾಡ್ಬೇಕು ಅಂತ. ಸೊ ಅದಕ್ಕಾಗಿ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನೇ ತಗೋಬೇಕು ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ಗಳನ್ನ ಮತ್ತೆ ಚರಂಡಿಗಳನ್ನ ಮತ್ತೆ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಯಾವುದೇ ಬಾಟಲ್ಸ್ ಆಗಲಿ ಅಥವಾ ಟೀ ಕಪ್ ಅಥವಾ ತೆಂಗಿನಕಾಯಿ ಚಿಪ್ಪೆ ಆಗಲಿ, ಈ ಟೈರು ಟ್ಯೂಬ್ ಇವೆಲ್ಲ ಇರ್ತಾವಲ್ಲ, ಆ ಮನೆಗಳಲ್ಲಿ ತಮ್ಮ ಏನೇ ಇದ್ರು ಅದನ್ನ ನೀರೆಲ್ಲ ಅದು ನಿಂತ್ಕೊಂಡಂಗೆ ಇದು ಮಾಡಬಾರ್ದು. ಎಲ್ಲ ಅದನ್ನ ಡ್ರೈ ಮಾಡಬೇಕು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ವಾರಕ್ಕೊಂದ್ಸತಿ ವೀಕ್ಲಿ ಒಂದು ಡ್ರೈ ಡೇ ಅಂತ ಮಾಡಿ ಅಂತ ನಮ್ಗೆ ಆದೇಶ ಇಡ್ತಾ ಇದ್ದಾರೆ. ಬಟ್ ಯಾರು ಮಾಡ್ತೀರಾ ಹೇಳ್ರಿ? ಯಾರು ಮಾಡಲ್ಲ. ನೀವು ಮಾಡ್ತಾ ಇದ್ದೀರಾ ಅಷ್ಟೇ. ಮಾಡ್ಬೇಕು ಅಂತ ಅದು ಮಾಡಿದ್ರೆ ಒಳ್ಳೇದು. ಇವ್ರಿಗೆ ನಿಮ್ಗೆ ಪ್ರತಿ ವೀಕ್ ಮೀಟಿಂಗ್ ಮಾಡ್ತಾರಲ್ಲ ನಮ್ಮ, ನೀವೆಲ್ಲ ಹೋಗಿ ಎಲ್ಲಿ ಮೀಟಿಂಗ್ ಮಾಡಿದ್ಮೇಲೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಏನ್ ಹೇಳ್ತೀರಾ? ನಿಮ್ಮ ಮನೆ ಮುಂದೆ ಬಂದು ನೋಡೋಣ, ಅಕ್ಕಪಕ್ಕ ಸುತ್ತಮ ಆಕ್ಚುಲಿ ನಿಮ್ದೇ ಮೈನ್ ಕೆಲಸ ಇರೋದಿಲ್ಲ. ಯಾಕೆಂದ್ರೆ ನಮ್ದೇನಂದ್ರೆ ನಿಮ್ಗೆ ಒಂದು ಹೆಲ್ಪ್ ಮಾಡ್ಬೋದು ಅಷ್ಟೇ. ಈ ತರ ನಮ್ಮ ಆತರ ಪ್ರೇರೇಪಿಸ್ಬೇಕು ಅವ್ನಿಗೆ ಮಾಡಿ ಅಂತ. ನಮೀಗ ಫಾರಿನ್ ಮಾಡಿಸಿ ಅಂತ ಹೇಳಿದ್ದಾರೆ. ಎಲ್ಲ ಬರೋದು ಪಂಚಾಯತಿಗಿನ ಬಿಡಿ ಮಾಡಬೇಕು. ನಾವೆಲ್ಲ ಮಾಡೋಣ, ಪ್ರಾಕ್ಟಿಕಲಿ ಏನ್ ಬೇಕೋ ಮಾಡೋಣ. ಬಟ್ ಅವೇರ್ನೆಸ್ ಮೂಡಿಸೋದು ಅವ್ರ ಕರ್ತವ್ಯ, ಅವ್ರು ಮಾಡಬೇಕು. ನೋಡಿ, ಗ್ರಾಮ ಪಂಚಾಯತಿ ಏನೇನ್ ಮಾಡಕ್ ಸಾಧ್ಯ ಹೇಳ್ರಿ? ಎಲ್ಲಾರು ನಮ್ಮ ಮೇಲೆ ಹಾಕ್ತಾರೆ. ಈಗ ನೋಡಿ, ನಮ್ಮ ಶಾಲೆದು ಶಾಲೆಯಿಂದ ಹೊರಗಳಿದ್ದ ಮಕ್ಕಳನ್ನ ಇದನ್ನ ಪಟ್ಟಿ ಮಾಡಿ ಅಂತ ನಮ್ಗೆ ಹೇಳ್ತಾ ಇದಾರೆ. ಏನೇನ್ ಮಾಡೋಣ ಅದ್ ಮಾಡ್ಬೇಕು. ಅದು ಚರಂಡಿ ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡಿಸ್ಬೇಕು. ಈಗ ಆಯ್ತು, ಡೆಂಗು ಯಾವ್ದ್ರಿಂದ ಹರಡೋದು? ಒಳ್ಳೆ ಈ ಚರಂಡಿ ನೀರು ನಿಂತಿರೋದ್ರಿಂದ ಹರಡುತ್ತಾ ಇಲ್ಲ. ಮಾಡಿದ್ರೆ ಏನಿಲ್ಲ, ಚರಂಡಿಯಿಂದ ಏನೋ ಡೆಂಗು ಸರಿ, ಓಕೆ ಆಯ್ತು. ಈಗ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗಂಗಣ್ಣ ಸರ್ಗೆ ಈ ಒಂದು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಅವ್ರಿಗೂ ಸಹ ವಂದನೆಗಳು. ಹಾಗೆ ಉಪಾಧ್ಯಕ್ಷರಾದ ನಮ್ಮ ಲೋಕಣ್ಣ ಸರ್ ಅವ್ರಿಗೂ ವಂದನೆಗಳು. ಹಾಗೆ ನಮ್ಮ ಸೋಷಿಯಲ್ ಆಡಿಟ್ ಮೋಹನ್ ಅವ್ರಿಗೂ ಸಹ ವಂದನೆಗಳನ್ನು. ಹಾಗೂ ತಾವೆಲ್ಲ ಸಹಕಾರ ನೀಡಿ ಈ ಒಂದು ಗ್ರಾಮ ಸಭೆನ ಯಶಸ್ವಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ಸಹ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಗ್ರಾಮ ಸಭೆನ ಹೀಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಖಂಡಿತ